ಓಂ ಶಾಂತಿ. ತಾರೀಕು 31/12/2025 ಪ್ರಾತಃ ಮುರಳಿ. ಮಧುರ ಮಕ್ಕಳೇ, ಮಧುಬನವು ಹೋಲಿಯೆಸ್ಟ್ ಆಫ್ ದ ಹೋಲಿ, ಪವಿತ್ರತೆಯ ಸಾಗರ ತಂದೆಯ ಮನೆಯಾಗಿದೆ. ಇಲ್ಲಿಗೆ ನೀವು ಪತಿತರನ್ನು ಕರೆತರುವಂತಿಲ್ಲ. ಪ್ರಶ್ನೆ: ಈ ಈಶ್ವರೀಯ ಮಿಷನ್ನಲ್ಲಿ ಯಾರು ಪಕ್ಕಾ ನಿಶ್ಚಯ ಬುದ್ಧಿಯವರಾಗಿದ್ದಾರೆ, ಅವರ ಚಿಹ್ನೆಗಳೇನು? ಉತ್ತರ: 1. ಅವರು ನಿಂದಾಸ್ತುತಿ, ಮಾನ ಅಪಮಾನ ಎಲ್ಲದರಲ್ಲಿ ತಾಳ್ಮೆಯಿಂದ ಕೆಲಸ ತೆಗೆದುಕೊಳ್ಳುತ್ತಾರೆ. 2. ಕ್ರೋಧ ಮಾಡುವುದಿಲ್ಲ. 3. ಯಾರನ್ನೂ ದೈಹಿಕ ದೃಷ್ಟಿಯಿಂದ ನೋಡುವುದಿಲ್ಲ, ಆತ್ಮವನ್ನೇ ನೋಡುತ್ತಾರೆ. ಆತ್ಮ ಎಂದು ತಿಳಿದು ಮಾತನಾಡುತ್ತಾರೆ. 4. ಸ್ತ್ರೀ ಪುರುಷ ಜೊತೆಯಲ್ಲಿದ್ದರೂ ಕಮಲಪುಷ್ಪ ಸಮಾನ ಇರುತ್ತಾರೆ. 5. ಯಾವುದೇ ಪ್ರಕಾರದ ಇಚ್ಛೆಯನ್ನಿಟ್ಟುಕೊಳ್ಳುವುದಿಲ್ಲ. ಗೀತೆ: ಏಕೆ ಸುಡುತ್ತಿಲ್ಲ ಪತಂಗವೇ? ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: 1. ಯಾವ ಮಾತು ಪ್ರಯೋಜನಕಾರಿ ಇಲ್ಲವೋ ಅದನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡಬೇಕು. ಕೆಟ್ಟದ್ದನ್ನು ಕೇಳಬೇಡಿ ಎಂದು ತಂದೆಯು ಯಾವ ಶಿಕ್ಷಣವನ್ನು ಕೊಡುತ್ತಾರೆಯೋ ಅದನ್ನು ಧಾರಣೆ ಮಾಡಿಕೊಳ್ಳಬೇಕು. 2. ಯಾವುದೇ ಮಿತವಾದ ಇಚ್ಛೆಗಳನ್ನು ಇಟ್ಟುಕೊಳ್ಳಬಾರದು. ದೃಷ್ಟಿಯ ಕಡೆ ಬಹಳ ಗಮನ ಕೊಡಬೇಕು. ವಿಕಾರಿ ದೃಷ್ಟಿ ಇರಬಾರದು. ಯಾವುದೇ ಕರ್ಮೇಂದ್ರಿಯವು ಚಂಚಲವಾಗಬಾರದು. ಖುಷಿಯಿಂದ ಸಂಪನ್ನವಾಗಿರಬೇಕು. ವರದಾನ: ಮಾಯೆಯ ಆಟವನ್ನು ಸಾಕ್ಷಿಯಾಗಿ ನೋಡುವಂತಹವರು ಸದಾ ನಿರ್ಭಯ ಮಾಯಾಜೀತ ಭವ. ಸಮಯ ಪ್ರತಿ ಸಮಯ ಹೇಗೆ ತಾವು ಮಕ್ಕಳ ಸ್ಟೇಜ್ ಮುಂದುವರಿಯುತ್ತಿದೆ, ಅಂದರೆ ಈಗ ಮಾಯೆಯ ಮೇಲೆ ಘರ್ಷಣೆ ಮಾಡಬೇಕಾಗಿಲ್ಲ. ಮಾಯೆ ನಮಸ್ಕಾರ ಮಾಡಲು ಬಂದಿದೆ, ಯುದ್ಧ ಮಾಡಲು ಅಲ್ಲ. ಒಂದು ವೇಳೆ ಮಾಯೆ ಬಂದರೂ ಸಹ ಅದನ್ನು ಆಟ ಎಂದು ತಿಳಿದು ನೋಡಿ. ಈ ರೀತಿ ಅನುಭವ ಆಗಲಿ. ಹೇಗೆ ಸಾಕ್ಷಿಯಾಗಿ ಈ ಸೀಮಿತವಾದ ಡ್ರಾಮವನ್ನು ನೋಡುವಿರಿ, ಹಾಗೆ ಮಾಯೆಯ ಎಂತಹದೇ ವಿಕರಾಳ ರೂಪವಿರಲಿ, ತಾವು ಅದನ್ನು ಆಟದ ಗೊಂಬೆ ಮತ್ತು ಆಟ ಎಂದು ತಿಳಿದು ನೋಡುವಿರಿ. ಆಗ ಬಹಳ ಸಂತೋಷವಾಗುತ್ತದೆ. ನಂತರ ಅದರಿಂದ ಭಯ ಅಥವಾ ಗಾಬರಿಯಾಗುವುದಿಲ್ಲ. ಯಾವ ಮಕ್ಕಳು ಸದಾ ಆಟಗಾರನಾಗಿ ಸಾಕ್ಷಿಯಾಗಿದ್ದು ಮಾಯೆಯ ಆಟವನ್ನು ನೋಡುವರು, ಅವರು ಸದಾ ನಿರ್ಭಯ ಅಥವಾ ಮಾಯಾಜೀತ ಆಗಿಬಿಡುವರು. ಸ್ಲೋಗನ್: ಇಂತಹ ಸ್ನೇಹ ಸಾಗರರಾಗಿ ಆಗ ಕ್ರೋಧವೋ ಸಮೀಪ ಸಹ ಬರಲು ಸಾಧ್ಯವಾಗಬಾರದು. ಅವ್ಯಕ್ತ ಸೂಚನೆ: ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ. ಕರ್ಮಾತೀತ ಅರ್ಥಾತ್ ಕರ್ಮದ ಅಧೀನರಲ್ಲ, ಕರ್ಮಗಳ ಪರತಂತ್ರವಿಲ್ಲ, ಸ್ವತಂತ್ರರಾಗಿದ್ದೀರಿ. ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಮಾಡಿಸಿರಿ. ಮಾಡುತ್ತಾ ಅಕರ್ತ ಸಂಪರ್ಕ ಸಂಬಂಧದಲ್ಲಿರುತ್ತಾ ಕರ್ಮಾತೀತರು ಎನ್ನುವ ಗಾಯನವಿದೆ. ಇಂತಹ ಸ್ಟೇಜ್ ಇರುತ್ತದೆಯೇ? ಯಾವುದೇ ಆಕರ್ಷಣೆ ಇರಬಾರದು ಮತ್ತು ಸರ್ವಿಸ್ ಸಹ ಆಕರ್ಷಣೆಯಿಂದಿರಬಾರದು, ಆದರೆ ನಿಮಿತ್ತ ಭಾವದಿಂದಿರಲಿ. ಇದರಿಂದ ಸಹಜ ಕರ್ಮಾತೀತ ಆಗಿಬಿಡುವಿರಿ. ಓಂ ಶಾಂತಿ.